ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಅರ್ಥ. ಮಕರ ಸಂಕ್ರಾಂತಿ ಎಂದರೇನು? ಮಕರ ಸಂಕ್ರಾಂತಿಯು ಅದರ ಮಧ್ಯಭಾಗದಲ್ಲಿ ಸೂರ್ಯನು ಮಕರ ರಾಶಿ ಚಕ್ರಕ್ಕೆ ಪರಿವರ್ತನೆಯಾಗುವುದನ್ನು ಸೂಚಿಸುತ್ತದೆ. ಮಕರ ಎಂದರೆ ಮಕರ ರಾಶಿಯನ್ನು ಸೂಚಿಸುತ್ತದೆ ಮತ್ತು ಸಂಕ್ರಾಂತಿ ಎಂದರೆ ಸೂರ್ಯನು ಹೊಸ ಆಕಾಶ ಕಕ್ಷೆಗೆ ಚಲಿಸುವುದನ್ನು ಸೂಚಿಸುತ್ತದೆ. ಈ ಆಕಾಶ ವಿದ್ಯಮಾನವು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸುತ್ತದೆ. ಇದು ದೀರ್ಘ ಸೂರ್ಯನ ಬೆಳಕು ಇರುವ ದಿನಗಳನ್ನು ಸೂಚಿಸುತ್ತದೆ. ಮಕರ ಸಂಕ್ರಾಂತಿಯನ್ನು ಏಕೆ ಆಚರಿಸಲಾಗುತ್ತದೆ? ಇದು ಭಾರತದ ಸಂಸ್ಕೃತಿ, ಧರ್ಮ ಮತ್ತು ಕೃಷಿಗೆ ಆಳವಾಗಿ ಸಂಬಂಧಿಸಿರುವ ಹಬ್ಬವಾಗಿದೆ. ಮಕರ ಸಂಕ್ರಾಂತಿ ಹಬ್ಬವು ಭಾರತಾದ್ಯಂತ ವೈವಿಧ್ಯಮಯ ಸಮುದಾಯಗಳನ್ನು ಒಂದುಗೂಡಿಸುತ್ತದೆ. ಸೂರ್ಯನ ಉತ್ತರದ ಪ್ರಯಾಣವನ್ನು ಮಾತ್ರವಲ್ಲದೆ ನವೀಕರಣ, ಸಮೃದ್ಧಿ ಮತ್ತು ಕೌಟುಂಬಿಕ ಬಂಧಗಳ ಬಲವರ್ಧನೆಯ ಭರವಸೆಯನ್ನು ಆಚರಿಸುತ್ತದೆ. ಮಕರ ಸಂಕ್ರಾಂತಿ ಹಿನ್ನೆಲೆ. ಧಾರ್ಮಿಕ ದೃಷ್ಟಿಕೋನದಿಂದ ಮಕರ ಸಂಕ್ರಾಂತಿಯು ಹಿಂದೂಗಳಿಗೆ ಪವಿತ್ರ ಅನುರಣನವನ್ನು ಹೊಂದಿದೆ. ವಿಶೇಷವಾಗಿ ಸೂರ್ಯದೇವರ ಆರಾಧನೆಗೆ ಸಮರ್ಪಿತವಾಗಿದೆ. ಆಕಾಶಕಾಯವಾಗಿರುವುದರ ಹೊರತಾಗಿ ಸೂರ್ಯನು ಶಕ್ತಿ, ಬೆಳಕು ಮತ್ತು ಜೀವನದ ಕಾಸ್ಮಿಕ್ ಮೂಲವನ್ನು ಸಂಕೇತಿಸುತ್ತಾನೆ. ಈ ಶುಭ ದಿನದಂದು ಅನೇಕರು ಕೈಗೊಳ್ಳುವ ಪವಿತ್ರ ನದಿಗಳಲ್ಲಿ ಧಾರ್ಮಿಕ ಸ್ನಾನಗಳು ಸಾಂಕೇತಿಕ ತೂಕವನ್ನು ಹೊಂದಿರುತ್ತವೆ. ಇದು ಸಂಗ್ರಹವಾದ ಪಾಪಗಳಿಂದ ಆತ್ಮವನ್ನು ಶುದ್ಧೀಕರಿಸಲು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಸೂಚಿಸುತ್ತದೆ. ಪುರಾಣಗಳಲ್ಲಿ ಮುಳುಗಿರುವ ಪ್ರದೇಶಗಳಲ್ಲಿ ಈ ಹಬ್ಬವು ದುಷ್ಟಶಕ್ತಿಯ ಮೇಲೆ ಸದ್ಗುಣದ ವಿಜಯವನ್ನು ಸೂಚಿಸುತ್ತದೆ. ವಿಷ್ಣುವು ರಾಕ್ಷಸನನ್ನು ಸೋಲಿಸಿದ ದಂತಕಥೆಯೊಂದಿಗೆ ಕೃಷಿಯ ದೃಷ್ಟಿಯಿಂದ ಮಕರ ಸಂಕ್ರಾಂತಿ ಸುಗ್ಗಿಯ ಋತುವಿನ ಹೊಸ್ತಿಲನ್ನು ಸೂಚಿಸುತ್ತದೆ. ಇದು ಫಲಪ್ರದ ಇಳುವರಿಗಾಗಿ ರೈತರು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಸಮೃದ್ಧ ಭವಿಷ್ಯಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಪ್ರೇರೇಪಿಸುತ್ತದೆ. ಈ ಹಬ್ಬವು ಸಮುದಾಯಗಳು ಒಟ್ಟಿಗೆ ಸೇರಲು, ಸಮೃದ್ಧಿಯ ಸಂತೋಷವನ್ನು ಹಂಚಿಕೊಳ್ಳಲು ಹಾಗೂ ಸಾಮೂಹಿಕ ಕೃತಜ್ಞತೆಯ ಭಾವನೆಯನ್ನು ಬೆಳೆಸಲು ಒಂದು ಸಮಯವಾಗುತ್ತದೆ. ಹಬ್ಬಗಳಿಗೆ ಹೆಚ್ಚುವರಿಯಾಗಿ ಗಾಳಿಪಟಗಳನ್ನು ಹಾರಿಸುವ ಸಂಪ್ರದಾಯವು ನಕಾರಾತ್ಮಕತೆಯನ್ನು ಹೋಗಲಾಡಿಸುವ, ಭರವಸೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದ ವಾತಾವರಣವನ್ನು ಸೃಷ್ಟಿಸುವ ಸಂಕೇತವಾಗುತ್ತದೆ. ವರ್ಣರಂಜಿತ ಗಾಳಿಪಟಗಳು ಆಕಾಶದಲ್ಲಿ ಚುಕ್ಕೆಗಳಂತೆ. ಅವು ಕೇವಲ ತಮಾಷೆಯ ಚಟುವಟಿಕೆಯನ್ನು ಮಾತ್ರವಲ್ಲದೆ ಹೊಸದಾಗಿ ಕಂಡುಕೊಂಡ ಉಷ್ಣತೆ ಮತ್ತು ಪ್ರಕಾಶಮಾನವಾದ ದಿನಗಳ ಭರವಸೆಯ ಸಾಮೂಹಿಕ ಆಚರಣೆಯನ್ನು ಸೂಚಿಸುತ್ತವೆ. ಆದ್ದರಿಂದ ಮಕರ ಸಂಕ್ರಾಂತಿ ಹಬ್ಬವು ಸಾಂಸ್ಕೃತಿಕ ವಸ್ತ್ರವಾಗಿ ಪರಿಣಮಿಸುತ್ತದೆ. ಅಲ್ಲಿ ಧಾರ್ಮಿಕ ಭಕ್ತಿ, ಕೃಷಿ ಆಚರಣೆ ಮತ್ತು ಸಮುದಾಯ ಚೈತನ್ಯವು ಸರಾಗವಾಗಿ ಹಣೆದುಕೊಂಡು ಭಾರತದ ಶ್ರೀಮಂತ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ರೋಮಾಂಚಕ ದೃಶ್ಯವನ್ನು ಸೃಷ್ಟಿಸುತ್ತದೆ. ಮಕರ ಸಂಕ್ರಾಂತಿಯ ಸಾರವು ಅದರ ಸಾಂಕೇತಿಕ ಅರ್ಥದಲ್ಲಿದೆ. ಇದು ಪ್ರಕೃತಿಯ ಚಕ್ರೀಯ ಲಯ ಮತ್ತು ಜೀವನ ಮತ್ತು ಸಮೃದ್ಧಿಯ ನವೀಕರಣದಲ್ಲಿ ಸಾಮೂಹಿಕ ಸಂತೋಷವನ್ನು ಸೂಚಿಸುತ್ತದೆ. ಮಕರ ಸಂಕ್ರಾಂತಿ ಇತಿಹಾಸ. ಮಕರ ಸಂಕ್ರಾಂತಿ ಹಬ್ಬವು ಯುಗ ಯುಗಗಳಾದ್ಯಂತ ವಿಸ್ತರಿಸುವ ಇತಿಹಾಸವನ್ನು ಹೊಂದಿದ್ದು, ಸಂಪ್ರದಾಯ, ಪುರಾಣ ಮತ್ತು ಕೃಷಿ ಪ್ರಾಮುಖ್ಯತೆಯನ್ನು ಮಿಶ್ರಣ ಮಾಡಿದೆ. ಈ ಹಬ್ಬದ ಬೇರುಗಳು ಬಹಳ ಹಿಂದಿನಿಂದಲೂ ಭಾರತೀಯ ಉಪಖಂಡದಲ್ಲಿ ಖಗೋಳಶಾಸ್ತ್ರ ಮತ್ತು ಕೃಷಿಯ ಪ್ರಾಚೀನ ತಿಳುವಳಿಕೆಯಿಂದ ಹುಟ್ಟಿಕೊಂಡಿವೆ. ಮಕರ ಸಂಕ್ರಾಂತಿಯು ಸೂರ್ಯನು ಮಕರ ರಾಶಿಗೆ ಪರಿವರ್ತನೆಯಾಗುವುದನ್ನು ಸೂಚಿಸುತ್ತದೆ. ಇದು ಚಳಿಗಾಲದ ಅಂತ್ಯ ಮತ್ತು ದೀರ್ಘ ದಿನಗಳ ಆರಂಭವನ್ನು ಸೂಚಿಸುತ್ತದೆ. ಐತಿಹಾಸಿಕ ಕೃಷಿ ಸಮುದಾಯಗಳಲ್ಲಿ ಆ ಆಕಾಶ ಘಟನೆಯು ಗಮನಾರ್ಹವಾದ ತೂಕವನ್ನು ಹೊಂದಿದ್ದು, ಸುಗ್ಗಿಯ ಋತುವಿನ ಆರಂಭ ಮತ್ತು ರೈತರು ಆಚರಿಸಲು ಮತ್ತು ಫಲಪ್ರದ ಇಳುವರಿಗಾಗಿ ಧನ್ಯವಾದ ಹೇಳಲು ಒಂದು ಸಮಯವಾಗಿದೆ. ಧಾರ್ಮಿಕವಾಗಿ ಮಕರ ಸಂಕ್ರಾಂತಿ ಹಿಂದೂ ಪುರಾಣಗಳಿಂದ ಸ್ಫೂರ್ತಿ ಪಡೆಯುತ್ತದೆ.
ಈ ದಿನದಂದು ವಿಷ್ಣುವು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುವ ಮೂಲಕ ರಾಕ್ಷಸ ಶಂಕರಸುರನನ್ನು ಸೋಲಿಸಿದನು ಎಂದು ನಂಬಲಾಗಿದೆ. ಭಕ್ತರು ಪ್ರಾರ್ಥನೆಗಳು, ಆಚರಣೆಗಳು ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಪವಿತ್ರ ನದಿಗಳಿಗೆ ಭೇಟಿ ನೀಡುವ ಮೂಲಕ ಈ ವಿಜಯವನ್ನು ಆಚರಿಸುತ್ತಾರೆ. ಶತಮಾನಗಳಾದ್ಯಂತ ಹಬ್ಬವು ಪ್ರಾದೇಶಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡಿದೆ. ಪಂಜಾಬ್ನಲ್ಲಿ ಮಕರ ಸಂಕ್ರಾಂತಿ ಲೋಹ್ರಿಯ ರೂಪವನ್ನು ಪಡೆಯುತ್ತದೆ. ಇದು ದೀಪೋತ್ಸವಗಳು, ಸಾಂಪ್ರದಾಯಿಕ ನೃತ್ಯಗಳು ಮತ್ತು ಸಿಹಿ ತಿಂಡಿಗಳ ವಿನಿಮಯದಿಂದ ನಿರೂಪಿಸಲ್ಪಟ್ಟಿದೆ. ತಮಿಳುನಾಡಿನಲ್ಲಿ ಇದು 4 ದಿನಗಳ ಸುಗ್ಗಿಯ ಆಚರಣೆಯಾದ ಪೊಂಗಲ್ ಆಗಿ ರೂಪಾಂತರಗೊಳ್ಳುತ್ತದೆ. ಮಕರ ಸಂಕ್ರಾಂತಿಯ ಇತಿಹಾಸವು ಭಾರತದ ಸಾಂಸ್ಕೃತಿಕ ರಚನೆಯೊಂದಿಗೆ ಹೆಣೆದುಕೊಂಡಿದೆ. ಉದಾಹರಣೆಗೆ, ಮಧ್ಯಕಾಲೀನ ಮೊಘಲ್ ಅವಧಿಯಲ್ಲಿ ಪರಿಚಯಿಸಲಾದ ಗಾಳಿಪಟ ಹಾರಿಸುವ ಸಂಪ್ರದಾಯವು ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ಸಂಕೇತಿಸುವ ಆಚರಣೆಗಳ ಅವಿಭಾಜ್ಯ ಅಂಗವಾಗಿದೆ. ಮಕರ ಸಂಕ್ರಾಂತಿಯ ಇತಿಹಾಸವು ತೆರೆದುಕೊಳ್ಳುತ್ತಿದ್ದಂತೆ ಈ ಹಬ್ಬವು ಭಾರತದ ಸಾಂಸ್ಕೃತಿಕ ಗುರುತನ್ನು ರೂಪಿಸಿದ ನಿರಂತರ ಸಂಪ್ರದಾಯಗಳ ಸಂಕೇತವಾಗಿ ನಿಂತಿದೆ. ಕೃಷಿ ಮತ್ತು ಆಕಾಶ ಚಕ್ರಗಳನ್ನು ಪ್ರತಿಬಿಂಬಿಸುವ ಇದು ಪೀಳಿಗೆಗಳ ಮೂಲಕ ಹಾದು ಹೋಗುವ ಸಾಂಸ್ಕೃತಿಕ ಪದ್ಧತಿಗಳ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸುತ್ತದೆ. ಭೂತಕಾಲವನ್ನು ವರ್ತಮಾನದೊಂದಿಗೆ ಸಂಪರ್ಕಿಸುತ್ತದೆ. ಮಕರ ಸಂಕ್ರಾಂತಿಯ ಮಹತ್ವ. ಭಾರತವು ಮಕರ ಸಂಕ್ರಾಂತಿಯನ್ನು ಸ್ವಾಗತಿಸುತ್ತದೆ. ಇದು ಸೂರ್ಯನು ಮಕರ ಸಂಕ್ರಾಂತಿಗೆ ಆಕಾಶದಲ್ಲಿ ಚಲಿಸುವುದನ್ನು ಆಚರಿಸುವ ಹಬ್ಬವಾಗಿದೆ. ಕೇವಲ ಖಗೋಳ ಘಟನೆಗಿಂತ ಹೆಚ್ಚಾಗಿ ಮಕರ ಸಂಕ್ರಾಂತಿಯು ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಇದು ಚಳಿಗಾಲದ ಅಯನ ಸಂಕ್ರಾಂತಿಯ ಅಂತ್ಯವನ್ನು ಸೂಚಿಸುತ್ತದೆ, ದೀರ್ಘ ದಿನಗಳನ್ನು ಮತ್ತು ಹೇರಳವಾದ ಸುಗ್ಗಿಯ ಭರವಸೆಯನ್ನು ನೀಡುತ್ತದೆ. ಪ್ರತಿಯೊಂದು ರಾಜ್ಯವು ಮಕರ ಸಂಕ್ರಾಂತಿಯನ್ನು ವಿಶಿಷ್ಟ ಪದ್ಧತಿಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸುತ್ತದೆ. ಇದು ಹಬ್ಬವನ್ನು ರಾಷ್ಟ್ರದ ಸಾಂಸ್ಕೃತಿಕ ವಸ್ತ್ರವನ್ನು ಸಂಕೀರ್ಣವಾಗಿ ಹೆಣೆಯುವ ದಾರವಾಗಿ ಪರಿವರ್ತಿಸುತ್ತದೆ. ಈ ವೈವಿಧ್ಯತೆಯು ಶಕ್ತಿಯ ಮೂಲವಾಗುತ್ತದೆ. ಭಾರತದ ರಚನೆಯನ್ನು ರೂಪಿಸುವ ವೈವಿಧ್ಯಮಯ ಸಮುದಾಯಗಳಲ್ಲಿ ಒಬ್ಬರೆಂಬ ಭಾವನೆಯನ್ನು ಬೆಳೆಸುತ್ತದೆ. ಸೂರ್ಯನ ಕಿರಣಗಳು ಆಕಾಶದಲ್ಲಿ ಹೆಚ್ಚು ಕಾಲ ಉಳಿಯುವಂತೆಯೇ ಮಕರ ಸಂಕ್ರಾಂತಿಯ ಚೈತನ್ಯವು ಅದರ ಹಬ್ಬಗಳಲ್ಲಿ ಭಾಗವಹಿಸುವವರ ಹೃದಯಗಳಲ್ಲಿ ಉಳಿಯುತ್ತದೆ. ಇದು ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಗಡಿಗಳನ್ನು ಮೀರಿ ಪೀಳಿಗೆಗಳಿಂದ ಪೀಳಿಗೆಗೆ ಬಂದ ಸಂಪ್ರದಾಯಗಳ ಉಷ್ಣತೆಯನ್ನು ಸಾಮೂಹಿಕವಾಗಿ ಆನಂದಿಸಲು ಸಮುದಾಯಗಳು ಒಟ್ಟಾಗಿ ಸೇರುವ ಸಮಯ. ಹಬ್ಬದ ಸಾರವು ಆಚರಣೆಗಳಲ್ಲಿ ಮಾತ್ರವಲ್ಲದೆ ಅದು ಬೆಳೆಸುವ ಒಗ್ಗಟ್ಟಿನ ಅರ್ಥದಲ್ಲಿಯೂ ಇದೆ. ಇದು ಭಾರತವನ್ನು ಅನನ್ಯವಾಗಿಸುವ ಸಂಸ್ಕೃತಿಗಳ ವೈವಿಧ್ಯತೆಯನ್ನು ನಮಗೆ ನೆನಪಿಸುತ್ತದೆ. ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಜನರು ಪ್ರಕೃತಿಯ ಔದಾರ್ಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಇದು ಸಾಂಸ್ಕೃತಿಕ ವೈವಿಧ್ಯತೆಯ ಆಚರಣೆ ಮತ್ತು ನಮ್ಮ ಹಂಚಿಕೆಯ ಗುರುತಿನ ಮರುದೃಢೀಕರಣವಾಗಿದೆ. ಮಕರ ಸಂಕ್ರಾಂತಿಯ ಮಹತ್ವವು ಪ್ರದೇಶಗಳು, ಭಾಷೆಗಳು ಮತ್ತು ಸಂಪ್ರದಾಯಗಳಾದ್ಯಂತ ಜನರನ್ನು ಒಂದುಗೂಡಿಸುವ ಸಾಮರ್ಥ್ಯದಲ್ಲಿದೆ. ರಾಷ್ಟ್ರದ ಸಾಮೂಹಿಕ ಹೃದಯದಲ್ಲಿ ಆಳವಾಗಿ ಪ್ರತಿಧ್ವನಿಸುವ ಏಕತೆಯ ಭಾವನೆಯನ್ನು ಸೃಷ್ಟಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.